ಎಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತೇನೆ ಈ ಒಂದು ವೆಬಿನಾರ್ ಮೀಟಿಂಗ್ಗೆ ಸ್ನೇಹಿತರೆ. ಇಲ್ಲಿ ಈಗ ಹೊಸದಾಗಿ ಬಂದವರಲ್ಲಿ ನಾನು ಹೇಳ್ಕೊಳ್ಳೋದಿಷ್ಟೇ, ಇಲ್ಲಿ ಬಹುಶಃ ಒಂದು ಫೋರ್ಸಬಲಿ ಬಂದಿರಬಹುದು ಅಥವಾ ನೆಟ್ವರ್ಕ್ ಇರ್ಬೋದೇನೋ ಅಂತ ನೋಡೋಣ ಅಂತ ಬಂದಿರಬಹುದು ಸ್ನೇಹಿತರೆ. ಹೋಗ್ಲಿ ಬಿಡಿ, ಏನಕ್ಕೋ ನೋಡೋಣ ಅಂತಾನು ಬಂದಿರಬಹುದು ಸ್ನೇಹಿತರೆ. ಹಾಗಾಗಿ ಈ ಮೂರಕ್ಕೂ ಉತ್ತರ ಏನಂದ್ರೆ, ಇಲ್ಲಿ ಯಾವುದೇ ಕಾರಣಕ್ಕೂ ಫೋರ್ಸ್ ಆಗಿ ಬಂದವರು ದಯವಿಟ್ಟು ವಾಪಸ್ ಹೋಗ್ಬೋದು. ಇಲ್ಲಿ ಯಾರಿಗೂ ಫೋರ್ಸ್ ಮಾಡೋದಿಲ್ಲ ಸ್ನೇಹಿತರೆ. ಇದು ನಂಬರ್ 1. ಎರಡನೆಯದಾಗಿ, ಇಲ್ಲಿ ಯಾವುದೇ ಕಾರಣಕ್ಕೂ ಇದು ನೆಟ್ವರ್ಕ್ ಅಲ್ಲ, ಪ್ರಾಡಕ್ಟ್ ಬೇಸ್ಡ್ ಅಲ್ಲ, ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ ಸ್ನೇಹಿತರೆ. ಹಿಯರ್ ದರ್ ಇಸ್ ನೋ ಇನ್ವೆಸ್ಟ್ಮೆಂಟ್, ದರ್ ಇಸ್ ನೋ ಲಯಬಿಲಿಟಿ, ಯಾವುದೇ ತರ ಇಲ್ಲ. ಹಾಗಾಗಿ ಇಲ್ಲಿ ನಾವು ಬೇರೆ ವಿಷಯಗಳನ್ನೇ ಮಾತಾಡೋದಕ್ಕೆ, ಒಂದು ಸೋಷಿಯಲ್ ಆಕ್ಟಿವಿಟಿ, ಈ ಆರ್ಥಿಕ ಪರಿಸ್ಥಿತಿಗೆ ಮನಿ ಫ್ರೀಡಮ್ ಬಗ್ಗೆ ನಾವು ಮಾತಾಡಕ್ಕೆ ಬಂದಿದ್ದೀವಿ. ಅದರಲ್ಲೂ ಒಂದು ಕಂಡು ಬಂದಿದೆ ನಮಗೆ, ಅದರಿಂದ ಎಲ್ಲರಿಗೂ ಕೂಡ ಉಪಯೋಗವಾಗ್ತಾ ಇದೆ. ಹಾಗಾಗಿ ಇದು ಒಂದು ಗಂಟೆ ಕಾಲ ನಿಮ್ಮ ಮೈಂಡ್ ಅನ್ನ ಝೀರೋ ಇಟ್ಕೊಳ್ಳಿ ಸ್ನೇಹಿತರೆ, ಬಹಳ ಉಪಯೋಗ ಆಗುತ್ತೆ. ನಿಮ್ಮ ಮೈಂಡ್ ಅನ್ನ ಝೀರೋ ಇಟ್ಕೊಂಡ್ರೆ ಇಲ್ಲಿರೋದೆಲ್ಲ ಸರ್ವೇ ಸಾಮಾನ್ಯವಾಗಿ ಒಂದು 40% ಆದ್ರೂ ಕೂಡ ಸೇರುತ್ತೆ. ಸಾಮಾನ್ಯವಾಗಿ ಎಲ್ಲವೂ ಸೇರಲ್ಲ, ಒಂದು 40% ಆದ್ರೂ ಸೇರುತ್ತೆ. ಅದೇ ಕಟ್ಟಿದ್ದಾರೆ. ನಿಮಗೆ ಕ್ವಶನ್ ಬಂದ್ರೆ ಇದನ್ನು ಮುಗಿದ ನಂತರ ಕ್ವಶನ್ ಮಾಡಬಹುದು. ಅದು ಆರೋಗ್ಯಕರ ಕ್ವಶನ್ ಇರಬೇಕು ಸ್ನೇಹಿತರೆ. ಇದೇನಾದ್ರೂ ಹೆಲ್ತಿ ಕ್ವಶನ್ಗೆ ಹೆಲ್ತಿ ಆನ್ಸರ್ ಬರುತ್ತೆ. ಏನಕ್ಕೆ ಅಂದ್ರೆ, ಯಾವ್ದು ನೆಟ್ವರ್ಕ್ ಇನ್ವೆಸ್ಟ್ಮೆಂಟ್ ಇಲ್ದಲೇ ಇರೋದ್ರಿಂದ ಇಲ್ಲಿ ಪ್ರಶ್ನೆಗಳೇ ಬರೋದಿಲ್ಲ. ಇದ್ರ ಬಗ್ಗೆ ನೀವು ಬೇಕಾದ್ರೆ ಸಲಹೆಗಳನ್ನು ಕೇಳಬಹುದು ಸ್ನೇಹಿತರೆ. ಹಾಗಾಗಿ ನಾವೇ ಓನ್ ಆಗಿ ಈ ಒಂದು ಇದನ್ನ ಎಲ್ಲರಿಗೂ ಉಪಯೋಗವಾಗಲಿ ಅಂತ ಇದು ನಮ್ಮ ಓನ್ ವೆಬಿನಾರ್ ಇಂದ ನಿಮಗೆ ಹೇಳ್ಕೊಡ್ತಾ ಇರೋದು ಮನಿ ಫ್ರೀಡಮ್ ಬಗ್ಗೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಮನಿ ಫ್ರೀಡಮ್ ಏನು? ಇವತ್ತು ಎಲ್ಲರಿಗೂ ಕೂಡ ಹಣದ ಅವಶ್ಯಕತೆ ತುಂಬಾನೇ ಇದೆ ಸ್ನೇಹಿತರೆ, ಅಲ್ವಾ? ಎಲ್ಲರಿಗೂ ಕೂಡ ಹಣ ಬೇಕಾಗಿದೆ. ಎಲ್ಲ ವರ್ಗದ ಜನರಿಗೂ ಕೂಡ ಹಣದ ಅವಶ್ಯಕತೆ ತುಂಬಾನೇ ಇದೆ, ಅಲ್ವಾ? ಕೆಲವೊಂದು ಪ್ರಕೃತಿ ವಿಕೋಪದಿಂದ 2-3 ವರ್ಷಗಳಿಂದ ಹಣದ ಅವಶ್ಯಕತೆ ಅಂತೂ ತುದಿ ಮುಟ್ಟಿಬಿಟ್ಟಿದೆ ಅಂತಂದು ಹೇಳ್ಬೋದು. ಹಾಗಾಗಿ ಇಲ್ಲಿ ಒಂದು ಕಂಡುಕೊಂಡು ಬಂದಿದ್ದೇವೆ. ಆದ್ರೆ ಅದನ್ನ ಯಾವ ರೀತಿ ಹೇಳ್ಬೇಕಂದ್ರೆ, ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ರೆ ಸಾಮಾನ್ಯವಾಗಿ ನಿಮ್ಗೆ ಒಂದು ಅರ್ಥವಾಗುತ್ತೆ. ಹೇಗೆ ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಮ್ಮಲ್ಲಿ ಎಲ್ಲರ ಹತ್ರನೂ ಕೂಡ ಸುಮಾರು 98% ಆಂಡ್ರಾಯ್ಡ್ ಮೊಬೈಲ್ ಇರುತ್ತೆ, ಅಥವಾ ತಗೊಂಡಿರ್ತೀವಿ, ಅಥವಾ ನಮಗೆ ತಗೊಳಕ್ ಆಗುತ್ತೆ, ಅಲ್ವಾ ಸ್ನೇಹಿತರೆ? ಎಲ್ಲರೂ ಅಂತಂದ್ರೆ, ಒಬ್ಬ ಗಾರೆ ಕೆಲಸಗಾರ ಇರ್ಬೋದು, ಸಣ್ಣ ವ್ಯಾಪಾರಿ ಇರ್ಬೋದು, ರಸ್ತೆಯಲ್ಲಿ ಕಸ ಗುಡಿಸುವವನು ಇರ್ಬೋದು, ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು, ಎಲ್ಲರೂ ಕೂಡ ಅಫೋರ್ಡಬಲ್ ಇವತ್ತು ಆಂಡ್ರಾಯ್ಡ್ ಮೊಬೈಲ್ ಅನ್ನ ತಗೊಳ್ಳೋಕೆ ಶಕ್ತರಾಗಿದ್ದಾರೆ. ಇದು ಒಂದು ಒಳ್ಳೆ ವಿಷಯ. ಎರಡನೇ ವಿಷಯ, ನಾವು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದೀವಿ. ಹೇಗೆ ಅಡಿಕ್ಟ್ ಆಗಿದ್ದೀವಿ? ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮೊಬೈಲ್ ಅನ್ನ ಕೈಯಲ್ಲಿ ಇಟ್ಕೊಂಡ್ರೆ ರಾತ್ರಿ ಮಲಗುವವರೆಗೂ ನಮಗೆ ಮೊಬೈಲ್ ಬೇಕಾಗಿದೆ. ಅದನ್ನು ಬಿಟ್ಟಿರೋಕ್ಕಾಗಲ್ಲ, ಅಲ್ವಾ ಸ್ನೇಹಿತರೆ? ಯಾಕಂದ್ರೆ ತುಂಬಾ ಉಪಯೋಗ ಇದೆ ಇದರಿಂದ. ನಾವಿದ್ರಿಂದ ವಹಿವಾಟುಗಳನ್ನು ಮಾಡ್ತೀವಿ. ಫೋನ್ ಪೇ ಇರುತ್ತೆ, ಗೂಗಲ್ ಪೇ ಇಂದ ಹಣವನ್ನು ಕಳಿಸೋದಾಗುತ್ತೆ. ಇದರಿಂದ ನಾವು ಮಕ್ಕಳಿಗೆ ಮಾಹಿತಿಗಳು ಸಿಗುತ್ತೆ, ವಿದ್ಯಾರ್ಥಿಗಳಿಗೆ ಮಾಹಿತಿಗಳು ಸಿಗುತ್ತೆ. ಗೂಗಲ್, ಫೇಸ್ಬುಕ್, ಯೂಟ್ಯೂಬ್ ಈ ತರದೆಲ್ಲರಿಗೂ ಕೂಡ ಮಾಹಿತಿ ಸಿಗುತ್ತೆ. ಮತ್ತೆ ಅಮೆಜಾನ್, ಫ್ಲಿಪ್ಕಾರ್ಟ್ ಈ ತರಗಳಿಂದ ನಾವು ವಸ್ತುಗಳನ್ನ ಖರೀದಿಸಬೇಕಾಗುತ್ತೆ ಆನ್ಲೈನ್ ಮೂಲಕ. ಎಲ್ಲದ ತರವಾಗಿ ಇದು ಉಪಯುಕ್ತವಾಗಿದೆ. ಇವತ್ತು ಮೊಬೈಲ್ಗೆ ನಮಗೆ ಏನಾದ್ರೂ ಊಟಕ್ಕೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಾವು ಮೊಬೈಲ್ಗೆ ಕರೆನ್ಸಿ ನೆಟ್ ಪ್ಯಾಕೇಜ್ ಅನ್ನು ಹಾಕಿಸ್ಲೇಬೇಕಾಗುತ್ತೆ. ಒಂದು ದಿನ ಏನಾದ್ರು ಇಲ್ಲದೆ ಹೋದ್ರೆ ನಮ್ಮ ಮೈಂಡ್ ಬ್ಲಾಕ್ ಆಗುತ್ತೆ, ಅಲ್ವಾ? ಒಳ್ಳೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಈಗ ಫೇಸ್ಬುಕ್, ಗೂಗಲ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಇದನ್ನೆಲ್ಲ ಇದನ್ನೆಲ್ಲ ನಾವು ಯೂನಿಕಾರ್ನ್ ಕಂಪನೀಸ್ ಅಂತ ಕರಿತೇವೆ. ಅಂದ್ರೆ ಮಹತ್ತರವಾಗಿ ಬೆಳೆದಂತ ಕಂಪನಿಗಳು, ಹಣವನ್ನ ಯಥೇಚ್ಛವಾಗಿ ಗಳದಂತ ಲಕ್ಷ ಕೋಟಿ ಗಟ್ಟಲೆ ಗಳಿಸಿದಂತ ಕಂಪನಿಗಳು ಎಲ್ಲ. ಬಹುಶಃ ಇದರದ ಸಿಇಒನೇ ನೀವು ಗಮನಿಸಬೇಕಾದ್ರೆ, ಒಬ್ಬೊಬ್ಬರು ಸಿಇಒಗೆ ಸುಮಾರು 8 ಕೋಟಿ ರೂಪಾಯಿ ಪ್ರತಿ ತಿಂಗಳಿಗಿದೆ ಸ್ನೇಹಿತರೆ. ಸುಂದರ್ ಪಿಚಾಯ್ ಆಗಿರ್ಬೋದು, ಗೂಗಲ್ ಬರ್ಗ್ ಆಗಿರ್ಬೋದು, ಬೇಕಾದ್ರೆ ನೀವು ಪರಿಶೀಲನೆ ಮಾಡಿ. ಈಗ ಫ್ಲಿಪ್ಕಾರ್ಟ್, ಅಮೆಜಾನ್ ಈ ತರದಕ್ಕೆಲ್ಲ ಶ್ರೀಮಂತವಾಗಿ ಬೆಳೆದಿದೆ. ಆದ್ರೆ ಅದಕ್ಕೊಂದು ಅರ್ಥವಿದೆ. ಏನಕ್ಕೆ ಅಂತಂದ್ರೆ, ನಾವು ಅದರಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ವಿ.
ವಸ್ತುಗಳನ್ನು ಖರೀದಿಸ್ತೀವಿ, ವ್ಯವಹಾರಗಳು ಮಾಡಿದ್ರೋದ್ರಿಂದ ಅದು ಶ್ರೀಮಂತ ಆಗಿದೆಯಪ್ಪ ಅನ್ನೋದಕ್ಕೆ ಒಂದು ಅರ್ಥವಿದೆ ಸ್ನೇಹಿತರೆ. ಆದರೆ ಇಲ್ಲಿ ಏನ್ ಮಾಡ್ಬೇಕಂತಿದೆ, ನಾವೇನು ವ್ಯವಹಾರಗಳನ್ನೇ ಮಾಡಿಲ್ಲ ಸ್ನೇಹಿತರೆ, ನಾವೇನು ವ್ಯವಹಾರಗಳನ್ನೇ ಮಾಡಿಲ್ಲ. ಹಾಗಾದ್ರೆ ಹೇಗೆ ಶ್ರೀಮಂತವಾಯಿತು ಅನ್ನೋದೇ. ಹೇಗೆ ಅಂತಂದ್ರೆ, ನಾವು ಪ್ರತಿನಿತ್ಯ ಬಳಸುವ, ಉಪಯೋಗಿಸುವ, ಮಾಡುತ್ತಿರುವ ಯೂಸರ್ ಡೇಟಾಗಳಿಂದ ನಾವು ಸಬ್ಸ್ಕ್ರೈಬ್ ಮಾಡ್ತೀವಿ, ಲೈಕ್ ಮಾಡ್ತೀವಿ. ಪರ್ಸನಲ್ ಡೇಟಾ ಅಲ್ಲ ಸ್ನೇಹಿತರೆ, ಇದೊಂದು ಗಮನವಿಟ್ಟು ಕೇಳ್ಕೊಳ್ಳಿ. ನಮ್ಮ ಪರ್ಸನಲ್ ಡೇಟಾಗಳು ಯಾವ ಕಾರಣಕ್ಕೂ ಕೂಡ ಎಲ್ಲೂ ಹೋಗಿರಲ್ಲ. ಏನಕ್ಕೆ ಅಂದ್ರೆ, ಒಂದು ದೊಡ್ಡ ದೊಡ್ಡ ವೆಬ್ಸೈಟ್ಗಳು ರೆಡಿ ಆಗ್ಬೇಕಾದ್ರೆ ಅಲ್ಲೊಂದು ಅಗ್ರಿಮೆಂಟ್ ಇರುತ್ತೆ. ಪರ್ಸನಲ್ ಪರ್ಸನಲ್ ಇನ್ಫಾರ್ಮೇಶನ್ ಸ್ಕ್ರಬ್ ಆಗಿರೋ ಅನ್ನೋದಕ್ಕೆ ಪೇಪರ್ಗೆ ಸಿಗ್ನೇಚರ್ ಆದ್ರೆ ಮಾತ್ರನೇ ಅವ್ರಿಗೆ ವೆಬ್ಸೈಟ್ಗೆ ಲೈಸೆನ್ಸ್ ಕೊಡೋದು ಸ್ನೇಹಿತರೆ. ಹಾಗಾಗಿ ಪರ್ಸನಲ್ ಇದನ್ನ ಇನ್ಫಾರ್ಮೇಶನ್ ಹೋಗಲ್ಲ, ಯೂಸರ್ ಡೇಟಾಗಳು ಹೋಗುತ್ತೆ. ನಾವು ಲೈಕ್ ಮಾಡಿರ್ತೀವಿ, ಶರ್ಟ್ ಲೈಕ್ ಮಾಡಿರ್ತೀವಿ, ಇದು ಲೈಕ್ ಮಾಡಿ, ಇದನ್ನ ಯೂಸರ್ ಡೇಟಾ ಅಂತ ಕರಿತೀವಿ. ಇವೆಲ್ಲ ಕೂಡ ಟ್ರ್ಯಾಕ್ ಮೂಲಕ ಒಂದು ಸರ್ವರ್ ನಲ್ಲಿ ಒಟ್ಟಾಗುತ್ತೆ ಸ್ನೇಹಿತರೆ. ಇದನ್ನ ಇವರು ಮಾರಿ ಹಣವನ್ನು ಗಳಿಸ್ತಿದ್ದಾರೆ. ಮಾರಿ ಹಣವನ್ನು ಗಳಿಸ್ತಿದ್ದಾರೆ ಅಂದ್ರೆ ಅರ್ಥ ಏನು? ಯಾವುದೋ ದೇಶಕ್ಕೆ ಮಾರಿ, ಯಾರಿಗೋ ಮಾರಿ ಅಂತಲ್ಲ, ಅದರಿಂದ ಉಪಯೋಗ ಬಂದಿದೆ ಅವರಿಗೆ, ಅದು ಒಟ್ಟು ಮಾಡಿಕೊಳ್ಳೋದ್ರಿಂದ. ಈ ಯೂಸರ್ ಡೇಟಾಗಳನ್ನು ಹೇಗೆ ಯೂಸ್ ಮಾಡ್ಕೊಳ್ತಾರೆ, ಹೇಗೆ ಹಣವನ್ನು ಗಳಿಸುತ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ವಿಡಿಯೋ ಇದೆ ಸ್ನೇಹಿತರೆ. ಆ ವಿಡಿಯೋವನ್ನು ನೋಡ್ಕೊಂಬರೋಣ. ಅದು ಹಿಂದಿಲಿರುತ್ತೆ, ಆದ್ರೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಎಲ್ಲರಿಗೂ ಕೂಡ. ನಾನು ಕೊನೆಯಲ್ಲಿ ಒಮ್ಮೆ ನಿಮ್ಗೆ ಕನ್ನಡದಲ್ಲಿ ಅದನ್ನ ಹೇಳ್ಕೊಡ್ತೀನಿ ಸ್ನೇಹಿತರೆ. ಈಗ ಅದನ್ನು ಒಂದು ಗಮನಿಸಿ. ನೋಡುದಲ್ಲ ಸ್ನೇಹಿತರೆ, ಯಾವ ರೀತಿ ನಮ್ಮ ಯೂಸರ್ ಡೇಟಾಗಳು ಒಂದು ಟ್ರ್ಯಾಕ್ ಅಲ್ಲಿ ಕಲೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆತ ಸಂಕ್ಷಿಪ್ತವಾಗಿ ಹೇಳಿದೆ. ಈಗ ನಾವು ಅವನು ಹೇಳಿರೋ ಪ್ರಕಾರ ನಾವೇನಾದ್ರೂ ಒಂದು ಯೂಟ್ಯೂಬ್ ನಲ್ಲಿ ಹುಡುಕಿದ್ರೆ ಒಂದು 5 ನಿಮಿಷದಲ್ಲಿ ನೋಡಿಬೇಕಾದ್ರೆ ನಮ್ಗೆ ಗೂಗಲ್ ಅಲ್ಲಿ ಬಂದಿರುತ್ತೆ, ಫೇಸ್ಬುಕ್ ಅಲ್ಲಿ ಬಂದಿರುತ್ತೆ, ಅಥವಾ ಆಲ್ಟರ್ನೇಟ್ ಬಂದಿರುತ್ತೆ. ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಇದೇ ಟ್ರ್ಯಾಕ್ ಆಗುತ್ತೆ, ಇದು ಒಂದು ಸರ್ವರ್ ಅಲ್ಲಿ ಒಟ್ಟಾಗುತ್ತೆ, ಈ ರೀತಿ ನಮ್ದೆಲ್ಲ ಒಂದ್ ಕಡೆ ಸೇರುತ್ತೆ ಅಂತ ಆಯ್ತು. ಜೊತೆಗೆ ಇನ್ನೊಂದು ಹೇಳ್ದ ಸ್ನೇಹಿತರೆ, ಬಹಳ ಮುಖ್ಯವಾಗಿ ಹೇಳ್ದ, ಅಡ್ವರ್ಟೈಸ್ ಗಳಿಂದ ದುಡ್ಡು ಬರೋದು ಈ ಕಂಪನಿಗಳಿಗೆ ಹೇಗೆ ಅಂತಂದ್ರೆ, ಆತ ಒಂದು ಶೂ ಕಂಪನಿದು ಬಹಳ ಚೆನ್ನಾಗಿ ಉದಾಹರಣೆಯನ್ನು ಕೊಟ್ಟ. ಏನದು, ಒಂದು ದೊಡ್ಡ ಕಂಪನಿ ಇಟ್ಕೋಣ, ನನ್ನ ಪ್ರಕಾರ ಆತ 1 ಕೋಟಿ ಹೇಳ್ದ, ಒಂದು 10 ಕೋಟಿಗೆ ಇಟ್ಕೋಣ. ಈಗ ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ತರಿಸ್ಕೊಳ್ಳೋದು ಬಂದಿರೋದ್ರಿಂದ, ಹಾಗಾಗಿ ಆ ಒಂದು ದೊಡ್ಡ ಕಂಪನಿ ತಿಳ್ಕೊಳ್ಳೋಣ, ಶೂ ಕಂಪನಿನೇ ಒಂದು 10 ಕೋಟಿ ಶೂ ಒಂದು 18ರಿಂದ 25 ವರ್ಷದವರಿಗೆ ಸರಿ ಹೊಂದುವಂಥದ್ದನ್ನ ರೆಡಿ ಮಾಡಿದಾಗ ಆತನಿಗೆ ಬೇಕಾಗಿರೋದು 18ರಿಂದ 25 ವರ್ಷದವರು ನೋಡ್ಬೇಕು. ಸೊ ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಟ್ರ್ಯಾಕ್ ಆಗಿ ಅವ್ರಿಗೆ ಹೋಗುವಂಥದ್ದು ಜಾಸ್ತಿ ಅನ್ನೋದು ಈ ಟ್ರ್ಯಾಕ್ ಆಗಿ ಒಂದು ಸರ್ವರ್ ಅಲ್ಲಿ ಆಗಿರುತ್ತಲ್ಲ. ಇವ್ರುಗಳು ಫೇಸ್ಬುಕ್, ಗೂಗಲ್ ಇವ್ರ ಹತ್ರ ಹೋಗಿ ಕೋಟಿ ಗಟ್ಟಲೆ ಹಣವನ್ನು ಕೊಟ್ಟು ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ತಾರೆ, ಅಲ್ಲಿ ಅವ್ರಿಗೆ ಹೋಗಿ ತಲುಪುತ್ತೆ. ಹಾಗಾಗಿ ಯಾಕಂದ್ರೆ ನಾವೆಲ್ಲ ಕೂಡ ಸಬ್ಸ್ಕ್ರೈಬು, ಲೈಕ್ ಮಾಡ್ತಾ ಇರ್ತೀವಿ ಶರ್ಟ್ಗಳನ್ನು, ನಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟಿರ್ತೀವಿ ಫೇಸ್ಬುಕ್ ಅಲ್ಲಿ, ಇವೆಲ್ಲ ಕೂಡ ಒಂದ್ ಕಡೆ ಸರ್ವರ್ ಅಲ್ಲಿ ಒಟ್ಟಾಗಿರುತ್ತೆ. ಇದರಿಂದ ಕೋಟಿಗಟ್ಟಲೆ ಹಣವನ್ನ ದುಡಿತಾರೆ. ಇದು ಒಂದು ಬೇರೆ ಬೇರೆ ಏನಿದ್ರು ಕೂಡ ಹೆಚ್ಚಿನ ಮೊತ್ತವನ್ನ ದುಡಿಯೋದು ಇಲ್ಲಿ ಯೂಸರ್ ಡೇಟಾಗಳಿಂದನೇ. ಸೊ ಒಳ್ಳೇದು ಸ್ನೇಹಿತರೆ, ಇದರಿಂದ ದುಡಿತಾರೆ, ಅದು ಒಳ್ಳೆ ವಿಷಯಗಳು ಮಾತಾಡ್ತಾರೆ. ಆದ್ರೆ ಮುಖ್ಯವಾಗಿ ವಿಷಯಕ್ಕೆ ನಾನು ಬಂದಿರೋದು, ಜನಸಾಮಾನ್ಯರಿಂದ, ಮೊಬೈಲ್ ಯಾರು ಯೂಸ್ ಮಾಡ್ತಾರೆ ಅವರಿಂದ ಇಷ್ಟೆಲ್ಲ ದುಡಿದಿರಬೇಕಾದ್ರೆ ಸ್ನೇಹಿತರೆ, ಇವರು ಯಾರಿಗಾದ್ರೂ ಕೂಡ ಒಂದು 100 ರೂಪಾಯಿನ ಕೊಟ್ಟಿದಾರ ಸ್ನೇಹಿತರೆ? ಇದುವರೆಗೂ ಕೂಡ ನಾವು ಕೂಡ ಕಲ್ಪನೆಗಳನ್ನ ಮಾಡ್ಕೊಂಡಿಲ್ಲ ಅಲ್ವಾ? ನಮ್ಮಿಂದಾನೇ ಇಷ್ಟು ಲಕ್ಷ ಕೋಟಿಗಟ್ಲೆ, ಕೋಟಿ ಅಲ್ಲ ಲಕ್ಷ ಕೋಟಿಗಟ್ಲೆ ಹಣವನ್ನ ಗಳಿಸ್ತಿದ್ದಾರೆ ಅಲ್ಲ, ಗಳಿಸ್ತಾನೆ ಇದ್ದಾರೆ. ಆದ್ರೆ ಕಾಲ ಬದಲಾಗಿದೆ, ಒಳ್ಳೆ ಕಾಲ ಬಂದಿದೆ ಅನ್ನೋದಕ್ಕೆ ನಾವು ಮನಿ ಫ್ರೀಡಮ್ ಬಗ್ಗೆ ಏನ್ ಹೇಳಕ್ ಕಂಡುಕೊಂಡಿದೀವಿ ಅಂತಂದ್ರೆ, ನಮಗೆ ಒಂದು 5 ಬಿಲಿಯನ್ ಸೇಲ್ಸ್ ಅನ್ನೋದು ಒಂದು ಕಂಪನಿ, ಇದು ಯುನೈಟೆಡ್ ಕಿಂಗ್ಡಮ್ನ ಲಂಡನ್ ನಗರದಲ್ಲಿದೆ ಸ್ನೇಹಿತರೆ. ಯಾಕೆ ನಾನು ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತೀನಿ ಅಂತಂದ್ರೆ, ಯುನೈಟೆಡ್ ಕಿಂಗ್ಡಮ್ ಇಸ್ ಎ AAA ಗ್ರೇಟ್ ಕಂಟ್ರಿ ಇನ್ ದ ವರ್ಲ್ಡ್. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಯಾಕಂದ್ರೆ ಅವರವರ ತಕ್ಕಂತೆ ಒಂದು ಗ್ರೇಡ್ಗಳನ್ನ ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಎ ಗ್ರೇಡ್ ಅಲ್ಲ, AAA ಗ್ರೇಡ್ ಅಂದ್ರೆ ಡಿಸಿಪ್ಲಿನ್ಡ್ ಆಗಿದೆ, ಇಲ್ಲಿ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ, ಟ್ರಾನ್ಸ್ಪರೆಂಟ್, ಬ್ಲಾಕ್ ಅಂಡ್ ವೈಟ್ ಆಗಿರುತ್ತೆ ಅನ್ನೋ ವಿಷಯಕ್ಕೆ ಕೊಟ್ಟಿರ್ತಾರೆ. ಇವಾಗ ಸಾಮಾನ್ಯವಾಗಿ ಬ್ರ್ಯಾಂಡ್ ಅಂತ ಹೇಳ್ತೀವಿ. ಇವಾಗ ರೇಮಂಡ್ ಕಂಪನಿದು ಅಂತಂದ್ರೆ ಕಣ್ಣು ಮುಚ್ಕೊಂಡು, ಬಾಟಾ ಅಂದ್ರೆ ಕಣ್ಣು ಮುಚ್ಕೊಂಡು, ಗೋದ್ರೇಜ್ ಅಂದ್ರೆ ಕಣ್ಣು ಮುಚ್ಕೊಂಡು ನಾವು ಚೆನ್ನಾಗಿದೆ ಅಂತ ಹೇಗಂತೀವೋ ಹಾಗೆ ಇಲ್ಲೂ ಕೂಡ AAA ಗ್ರೇಡ್ ಕೊಟ್ಟಿದೆ. ಎಲ್ಲವೂ ಮಾಡೋದನ್ನ ಕರೆಕ್ಟ್ ಆಗಿದೆ ಅಂತ ನಂಬಿಕೊಂಡು ಬಂದಿರುತ್ತೆ ಎಲ್ಲ ದೇಶಗಳು. ಅದೇ ರೀತಿ ಇದೆ ದೇಶ. ಇಲ್ಲಿರೋ ಒಂದು ಈ 5 ಬಿಲಿಯನ್ ಸೇಲ್ಸ್ ಕಂಪನಿ ಏನ್ ಹೇಳ್ತಿದೆ ನಿಮಗೆ,
ನಾವು ಕೂಡ ನಿಮ್ಮ ಯೂಸರ್ ಡೇಟಾಗಳನ್ನ ಯೂಸ್ ಮಾಡ್ತೀವಿ ಸ್ನೇಹಿತರೆ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಪರ್ಮಿಷನ್ ತಗೊಂಡು, ನೋಡಿ ಎಂತ ಒಳ್ಳೆ ವಿಷಯ. ನಮ್ಮ ಪರ್ಮಿಷನ್ ತಗೊಂಡು ನಾವು ನಿಮ್ ಪರ್ಮಿಷನ್ ತಗೊಂಡು ನಾವು ಕಲೆಕ್ಟ್ ಮಾಡ್ತೀವಿ. ಇದು ಬಂದಂತ ಹಣದಲ್ಲಿ ನಿಮಗೆ 70% ಅನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಎಂತ ಒಂದು ಒಳ್ಳೆ ವಿಷಯ. ಕೆಲವೊಂದು ಪ್ರಾಜೆಕ್ಟ್ಗಳಿದೆ ನಮ್ದು. ಇದು ಮೊದಲನೇ ಪ್ರಾಜೆಕ್ಟ್ ನಾವು ಬಂದಿರೋದು. ಇಲ್ಲಿ ಯಾವುದೇ ತರದ ಹಣದ ಹೂಡಿಕೆನೇ ಇಲ್ಲ ನಿಮ್ಗೆ. ಇದು ಲೈಫ್ ಲಾಂಗ್ ಹಣದ ಹೂಡಿಕೆ ಇರೋದೇ ಇಲ್ಲ ಇದಕ್ಕೆ ಏನ್ ಮಾಡಬೇಕು? ಅಫಿಲಿಯೇಟ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ನಮ್ಮ 5 ಬಿಲಿಯನ್ ಸೇಲ್ಸ್ಗೆ. ಅಫಿಲಿಯೇಟ್ ಅಂದ್ರೆ ಜಾಯಿಂಟ್ ಆಗಿರೋದು ಅನ್ನೋದಕ್ಕೆ. ಅಫಿಲಿಯೇಟ್ ಮೂಲಕ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾವುದು ಹಣ ಹೂಡಿಕೆ ಅಲ್ಲ, ನಾವೇ ನಿಮಗೆ ಹಣ ಕೊಡ್ಬೇಕಾಗತ್ತೆ. ಏನಕ್ಕಂದ್ರೆ ನಿಮ್ಮ ಯೂಸರ್ ಡೇಟಾಗಳಿಂದ ನಮಗೆ ಹಣವ ಬರುತ್ತೆ. ಹಾಗಾಗಿ ಒಂದು ಅಫಿಲಿಯೇಟ್ ಮೂಲಕ ರಿಜಿಸ್ಟರ್ ಆದ್ರೆ ಏನು ಕೊಡ್ತಾರೆ ಇಲ್ಲಿ ಒಬ್ಬ ಮನುಷ್ಯ ಆಂಡ್ರಾಯ್ಡ್ ಮೊಬೈಲ್ ರಿಜಿಸ್ಟರ್ ಆದ್ರೆ ಅವನಿಗೆ ವರ್ಷಕ್ಕೆ ಲೆಕ್ಕದಂತೆ 500 ಚಿಲ್ಲರೆ ಡಾಲರ್ ಕೊಡ್ತಾರೆ ಸ್ನೇಹಿತರೆ. ಗಮನದಲ್ಲಿಡಿ, 500 ಚಿಲ್ಲರೆ ಡಾಲರ್ ಕೊಡ್ತಾರೆ. ಅಂದ್ರೆ ಸುಮಾರು 40,000 ರೂಪಾಯಿಗೆ ವರ್ಷ ವ್ಯಾಪ್ತಿ ಇರುತ್ತೆ ಸ್ನೇಹಿತರೆ. ಒಂದು ವರ್ಷಕ್ಕೆ 40,000 ಅಂತಂದ್ರೆ ತಿಂಗಳಿಗೆ ಸುಮಾರು 3,800 ಆಯ್ತು ಸ್ನೇಹಿತರೆ. ರಸ್ತೆಯಲ್ಲಿ ಓಡಾಡೋರು, ಸಣ್ಣ ಕೆಲಸಗಾರರು, ಸಣ್ಣ ತರಕಾರಿಯವರು, ಗಾರೆ ಕೆಲಸಗಾರ ಆಗ್ತಿರ್ಲಿ, ಕಸ ಗುಡಿಸೋರಾದ್ರೆ ಅವ್ರ ಹತ್ರ ಎಲ್ಲ ಕೂಡ ಈಗ ಆಂಡ್ರಾಯ್ಡ್ ಮೊಬೈಲ್ ಇದೆ ಅಂದ್ರೆ ಅವ್ರಿಗೊಂದು 3,800 ಬಂದ್ರೆ ಒಂದು ಒಳ್ಳೇದಲ್ವ ಸ್ನೇಹಿತರೆ. ಹೀಗಾಗಿ ಅವರು ಜನಗಳನ್ನ ನಾವು ಮನಿ ಫ್ರೀಡಮ್ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಬಂದಿದ್ದಾರೆ. ಹಾಗಾಗಿ ಇವ್ರು ನಮ್ಗೇನ್ ಫ್ರೀ ಏನ್ ಕೊಡಲ್ಲ ಸ್ನೇಹಿತರೆ. ಒಂದು ಗಮನದಲ್ಲಿಡಿ, ನಮಗೆ ಯಾಕೆ ಫ್ರೀ ಕೊಡ್ತಾರೆ? ಪ್ರಪಂಚದಲ್ಲಿ ಯಾರಿಗೆ ಫ್ರೀ ಕೊಡೋದಿಲ್ಲ. ಆದ್ರೆ ಇವರು ಒಂದು 9 ಪ್ರಾಜೆಕ್ಟ್ಗಳನ್ನ ಇಟ್ಕೊಂಡ್ ಬಂದಾಗ ನಮಗೆ ಕೊಡುವಂತ ಹಣದಲ್ಲಿ ಸ್ವಲ್ಪ ಮಟ್ಟಿಗೆ ಕೊಡ್ತಾರೆ. ಯಾಕೆ ನಾನು ಸ್ವಲ್ಪ ಮಟ್ಟಿಗೆ ಅಂತ ಹೇಳಿದೆ ಅಂದ್ರೆ, ನೀವು ಡೀಪ್ ಲರ್ನಿಂಗ್ ಅನ್ನೋದ್ರ ಬಗ್ಗೆ ನೀವು ಸ್ಟಡಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಒಬ್ಬ ಆಂಡ್ರಾಯ್ಡ್ ಮೊಬೈಲಿನ ಮನುಷ್ಯನಿಂದ ವರ್ಷಕ್ಕೆ ಸುಮಾರು $6,000 ಅನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಕಂಪನಿಗಳು. ನಮಗೆ ಕೊಡ್ತಿರೋದು ಇವರು ಸ್ನೇಹಿತರೆ ಈ $500 ಮತ್ತೆ ಕೆಲವೊಂದು ಡಾಲರ್ಗಳಿದೆ, ಅದನ್ನ ಲೆಕ್ಕ ಹಾಕಿದ್ರೆ ಒಂದು 700 ಚಿಲ್ಲರೆ ಡಾಲರ್ ಆಗುತ್ತೆ ಸ್ನೇಹಿತರೆ ಅಷ್ಟೇ. ಆದ್ರೆ ನಮಗೆ ಹೆಚ್ಚು ಅಂತ ಕಾಣುತ್ತೆ. ಅಂದ್ರೆ ಫಸ್ಟ್ ಕೊಡೋದು ಬಂದಿದ್ದಾರೆ. ಈ ವಿಚಾರ ಸುಮಾರು ಫೆಬ್ರವರಿ 22ರಿಂದ ಇವರು ಇದನ್ನು ಶುರು ಮಾಡಿದ್ದಾರೆ. ಸುಮಾರು 32 ದೇಶಗಳಲ್ಲೂ ರೆಡಿಯಾಗಿದೆ. ಯಾವ ದೇಶಗಳಿಂದ ಯಾವ ಸರ್ಕಾರದಿಂದ ಆಕ್ಷೇಪ ಇಲ್ಲ. ಅದಕ್ಕೆ ಬದಲಾಗಿ ಭಾರತ ಸರ್ಕಾರ 4 ತಿಂಗಳಿಂದ ನಾನು 3 ತಿಂಗಳು 2 ತಿಂಗಳಿಂದ ಪೇಪರ್ ಓದಿದೆ. ನಾವು ಕೂಡ ಡೇಟಾ ಬ್ರೌಸರ್ ಬಗ್ಗೆ ಇಲ್ಲಿ ನಾವು ವಿಚಾರ ಮಾಡ್ತಿದೀವಿ ಅಂತ ಬಂತು ಅಂತ ಅಂದ್ರೆ ಅರ್ಥ ಅಲ್ಲಿಗೆ ಇದು ಒಂದು ಒಳ್ಳೆ ಅಂತ ಆಯ್ತು, ಪ್ಲಸ್ ಪಾಯಿಂಟ್ ಅಂತ ಆಯ್ತು ಸ್ನೇಹಿತರೆ. ಸೊ ಹಾಗಾಗಿ ಸ್ನೇಹಿತರೆ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಆದ್ರೇನೆ ಸಾಕು, ಸುಮಾರು ನಿಮ್ಗೆ $500 ಬರುತ್ತೆ. ಆದ್ರೆ ಇವರು ಬಿಡುಗಡೆ ಮಾಡ್ತಿರೋನ ಇನ್ನೂ ಎರಡು ತರ ಮಾಡ್ತಾ ಇದ್ದಾರೆ. ಏನದು? ಎಲ್ರಿಗೂ ಕೂಡ ಸರಿ ಮಾಡಿಸಿ ಸ್ನೇಹಿತರೆ. ನಾವು ಅದಕ್ಕೋಸ್ಕರ ವಿಂಗಡನ್ನ 3 ತರವಾಗಿ ವಿಂಗಡೆಗಳನ್ನ ಮಾಡ್ತಾ ಇದೀವಿ. ಇಲ್ಲಿ ನೀವು ಒಬ್ರು ರಿಜಿಸ್ಟ್ರೇಷನ್ ಆದ್ರೆ ನಿಮ್ಗೆ $500. ನೀವು ಯಾರನ್ನಾದ್ರೂ ಇನ್ನೊಬ್ಬ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಅವ್ರಿಗೂ ಪಾಪ $500 ಬರೋ ತರ ಒಂದು ಅವಕಾಶವನ್ನು ಒದಗಿಸಿದ್ರೆ ನಿಮಗೆ $100 ಕೊಡ್ತಾರೆ ಸ್ನೇಹಿತರೆ ವರ್ಷ ಲೆಕ್ಕದಲ್ಲಿ. ಲೈಫ್ ಲಾಂಗ್ ಸ್ನೇಹಿತರೆ, ಇದನ್ನೆಲ್ಲ ಹೇಳ್ತಾ ಇರೋದು ಲೈಫ್ ಲಾಂಗ್ ಕೊಡುವಂಥದ್ದು. ಒಂದು ಮೊಬೈಲ್ ನಿಮ್ಮ ಮನೇಲಿ ಇದೆ ಅಂದ್ರೆ $500 ಲೈಫ್ ಲಾಂಗು. ನೀವು ಯಾರಿಗಾದ್ರೂ ಒಬ್ಬರು ರಿಜಿಸ್ಟ್ರೇಷನ್ ಮಾಡಿದ್ರೆ $100 ವರ್ಷಕ್ಕೊಮ್ಮೆ ಅಂತ ಲೈಫ್ ಲಾಂಗ್. ಈಗ ನೀವು ಕ್ಯಾಲ್ಕುಲೇಷನ್ ಹಾಕೊಳ್ಳಿ ಸ್ನೇಹಿತರೆ. ಏನ್ ಕ್ಯಾಲ್ಕುಲೇಷನ್? ಎಷ್ಟು ಹಣ ನಿಮಗೆ ಬೇಕು ಅವರೇ ಹೇಳ್ತಾರೆ. ನಿಮಗೆ ಎಷ್ಟು ಹಣ ಬೇಕೋ ಅಷ್ಟನ್ನು ಮಾಡ್ಕೋಬಹುದು. ನಾನು ಯಾರಿಗೂ ಒಳ್ಳೇದ್ ಮಾಡೋದಿಲ್ಲ, ನನಗೆ ಮಾತ್ರ ಹಣ ಬರ್ಲಿ ಅಂದ್ರೆ ನಿಮ್ಗೆ ಹಣ ಬರ್ತಿರತ್ತೆ ಸ್ನೇಹಿತರೆ. ನಾವ್ ಇನ್ನೊಬ್ರಿಗೆ ಯಾರು ಒಳ್ಳೇದ್ ಮಾಡೋದು ಅಂದ್ರೆ ನಿಮ್ಗೂ ಹಣ ಕೊಟ್ಟ ಸಾರಿ $100ನ ಒಂದು ಕ್ಯಾಲ್ಕುಲೇಟ್ ಮಾಡಿ. ಒಂದು 100 ಜನರಿಗೆ ನೀವು ರಿಜಿಸ್ಟ್ರೇಷನ್ ಮಾಡಿದೀವಿ ಅಂತ ನೀವು ಲೆಕ್ಕ ಹಾಕೊಳ್ಳಿ. ಇದಕ್ಕೆ ಯಾವ ಟೈಮ್ ಲಿಮಿಟೇ ಇಲ್ಲ ಸ್ನೇಹಿತರೆ. ನಿಮಗೆ ಮನಸ್ಸೇ ಇಷ್ಟೇ ಅಂತ ಮಾಡ್ಬೋದು. ಡೇಟ್ ಕೂಡ ಅನೌನ್ಸ್ ಆಗಿದೆ ಸ್ನೇಹಿತರೆ. ನಮಗೆ ಆಗಸ್ಟ್ 25ರಂತೆ ಹಣ ಬರುತ್ತೆ. ಅದನ್ನ ಗಮನದಲ್ಲಿಡಿ. ಯಾರು ಕೂಡ ನಮಗೆ ಜನವೇ ಸಿಗಲ್ಲ ಮುಂದಕ್ಕೆ. ಯಾಕಂದ್ರೆ ಒಂದು ಹಣ ಕೊಡ್ತಿದೆ ಅಂತಂದ್ರೆ ಎಲ್ಲರೂ ಬಂದು ಜಾಯಿನ್ ಆಗೋಗ್ಬಿಟ್ಟಿರ್ತಾರೆ. ಹಾಗಾಗಿ ಒಂದು 100 ಜನರನ್ನ ನಾನು ತಿಳ್ಕೊಳ್ಳಿ ಸ್ನೇಹಿತರೆ. 100 × $100 ಅಂದ್ರೆ $10,000 ಸ್ನೇಹಿತರೆ. 10,000 ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಸುಮಾರು 7.5 8 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ. ಡಿವೈಡೆಡ್ ಬೈ 12 ಅಂದ್ರೆ ನಿಮ್ಮ ಮನೆಯಲ್ಲಿರುವ ಒಂದು ಮೊಬೈಲು 60,000 ರಿಂದ 70,000 ರೂಪಾಯಿವನ್ನು ದುಡಿಯುತ್ತೆ ಲೈಫ್ ಲಾಂಗ್ ಸ್ನೇಹಿತರೆ. ಗಮನದಲ್ಲಿಡಿ. ಅದ್ರ ಮೇಲೆ ನೀವು ಎಷ್ಟು ಬೇಕಾದ್ರೂ ಮಾಡಬಹುದು, ಅದಕ್ಕೆ ಬಿಟ್ಟಿದ್ದು ನಿಮ್ದು. ಅಕ್ಕಪಕ್ಕದ ಮನೆಯವರು, ಇವರು ಬಡವರು, ಶ್ರೀಮಂತರು ಯಾರೇ ಆಗ್ಲಿ ಅವ್ರಿಗೆ ಇದು ಮಾಡಬಹುದು. ಜೊತೆಗೆ ಇನ್ನೂ ಒಂದು ಹೆಜ್ಜೆ ಇಟ್ಟಿದ್ದಾರೆ ಅವರು. ಏನು? ಎಲ್ಲ ಜನರು ಒಟ್ಟಾಗ್ಬೇಕು, ಪ್ರಪಂಚದ ಜನರು ಒಟ್ಟಾಗ್ಬೇಕು ಅನ್ನೋ ವಿಷಯಕ್ಕೆ ನೀವು ರಿಜಿಸ್ಟ್ರೇಷನ್ ಆದ್ರೆ 500, ನೀವು ಯಾರಿಗಾದ್ರೂ ರಿಜಿಸ್ಟ್ರೇಷನ್ ಮಾಡಿದ್ರೆ 100, ಆ ಸ್ನೇಹಿತ ಇನ್ನೊಬ್ಬನಿಗೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಆತನಿಗೆ ನಿಮಗೆ 5. ಇದನ್ನ
16 ತಲೆಮಾರಿಟ್ಟಿದ್ದಾರೆ ಸ್ನೇಹಿತರೆ. 16 ಜನರೇಷನ್. ನಿಮ್ಮ ಸ್ನೇಹಿತ, ಅವನ ಸ್ನೇಹಿತ, ಅದೇ ಸ್ನೇಹಿತನ ಇನ್ನೊಂದು, ಅದೇ ಸ್ನೇಹಿತ ಇನ್ನೊಂದು, ಅಕ್ಕಪಕ್ಕ ಸ್ನೇಹಿತರು ಅದು ಬೇರೆ ಸ್ನೇಹಿತರೆ, ಅದು 5 ಬರ್ತಾನೆ ಇರ್ತದೆ. ಆಕ್ಚುಲಿ ಗೊಂಚಿತರ ನಿಮ್ಗೆ ಹ್ಯೂಜ್ ಮನಿ. 8 ಲಕ್ಷ ಹೇಳಿದಲ್ಲ ಸ್ನೇಹಿತರೆ, 8 ಲಕ್ಷ ಅಲ್ಲ, 80 ಲಕ್ಷ ಅಲ್ಲ, 80 ಕೋಟಿ ಅಲ್ಲ, ಅಲ್ಲಿಗೆ ಯಾವ ಕೊನೆನೇ ಇಲ್ಲ. ನಿಮಗೆ ಬೇಕಾದಷ್ಟು ದುಡಿಯೋದಕ್ಕೆ ಅವಕಾಶವನ್ನು ಒದಗಿಸಿ ಕೊಟ್ಟಿದ್ದಾರೆ. ಅದು ಕೂಡ ಹೇಳ್ತೀನಿ, ಸುಮ್ಮನೆ ಕೊಡ್ತಿಲ್ಲ, ಅವರು ಕೂಡ ದುಡಿತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಒಂದು 2 ಪಾರ್ಟ್ ಇದೆ ಸ್ನೇಹಿತರೆ. ನಮಗೊಂದು ಡೇಟೆ ಅನ್ನುವಂತಾಗಿದೆ, ನಾಳೆ ಆಗಸ್ಟ್ 25 ನಂತರ ನೀವು ವಿಡ್ರಾಲ್ ಮಾಡ್ಕೊಳ್ಳಿ. ಯಾವ ಹಣ ನಾವು ಪ್ರತಿನಿತ್ಯ ವ್ಯಾಲಿಡೇಟ್ ಮಾಡಿ ಪರ್ಮಿಷನ್ ಕೊಟ್ರೆ, ನೋಡಿ ನಾನು ಪರ್ಮಿಷನ್ ತೋರಿಸ್ತೀನಿ. ನೀವು ರಿಜಿಸ್ಟ್ರೇಷನ್ ಒಬ್ಬರ ರೆಫರಲ್ ಲಿಂಕ್ ಇಂದ ಇದನ್ನು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅಫಿಲಿಯೇಟ್ ಅಂತ, ಅಫಿಲಿಯೇಟ್ ಲಿಂಕ್ ಮೂಲಕ ರಿಜಿಸ್ಟ್ರೇಷನ್ ಆದ ನಂತರ ಪ್ರತಿದಿನ ನಾವು ಅರ್ಧ ನಿಮಿಷವನ್ನ ನಾವೇನ ಕೆಲಸ ಮಾಡಿದ್ರೆ ನಮಗೆ $1.6 ಬರುತ್ತೆ. ಗಮನದಲ್ಲಿ ಸುಮಾರು $130 ನಮಗೆ ಲಕ್ಷ್ಮಿ ಬೆಳಬೆಳಿಗ್ಗೆ ಬರುತ್ತೆ. ಒಂದು ದಿನದಲ್ಲಿ ಯಾವತ್ತಾದ್ರೂ ಒಂದೇ ಒಂದು ಸಲ ಮಾಡುವಂತ ಪರ್ಮಿಷನ್ ಕೊಡಿ ಅಂತಾರೆ. ನೋಡಿ ಹೇಗೆ ಪರ್ಮಿಷನ್ ಕೊಡೋದು, ಈ ಐಡಿ ಇರುತ್ತೆ ಇಲ್ಲಿ ನೋಡಿ. ಕ್ಲಿಕ್ ಹಿಯರ್ ಟು ವ್ಯಾಲಿಡೇಟ್ ಯುವರ್ ಸೆಲ್ ಡೇಟಾ ನೋ ಅನ್ನೋದನ್ನ ಕ್ಲಿಕ್ ಮಾಡಿದ್ವಿ ಅಂದ್ರೆ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ವ್ಯಾಲಿಡೇಟ್ ಯುವರ್ ಲಾಗಿನ್ ಅಂತ ಬಂದು ಇಲ್ಲಿ ಹಳದಿ ಇದರಲ್ಲಿ ವ್ಯಾಲಿಡೇಟ್ ಅಂತ ಇದೆ ಅಂತಿದ್ರೆ ಅದನ್ನು ಒಮ್ಮೆ ಕ್ಲಿಕ್ ಮಾಡಿದ್ರೆ ಈ ತರ 4 ಬಾಕ್ಸ್ ಬರುತ್ತೆ. ಇದು ಅಡ್ವರ್ಟೈಸ್ ಬಾಕ್ಸ್ಗಳು. ಅವ್ರು ಹೇಳ್ತಾರೆ ಕ್ಲಿಕ್ ಆನ್ 2 ಆಫ್ ದ ಅಡ್ವರ್ಟ್ ಟು ಪ್ರೂವ್ ಯುವರ್ ನಾಟ್ ಎ ಬೋಟ್. ನಾವೆಲ್ಲ ಬೋಟ್ ರೋಬೋಟ್ ಅಲ್ಲ ಅನ್ನೋ ಒಂದು ವಿಷಯಕ್ಕೆ ಅವರು ಒಂದು 2 ಯಾವ್ದಾದ್ರು ಕ್ಲಿಕ್ ಮಾಡಿ ನೀವು ಅಂದ್ರೆ, ಒಂದನ್ನು ಕ್ಲಿಕ್ ಮಾಡಿದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಇದ್ರೆ ಅದನ್ನು ಸ್ಕ್ರೋಲ್ ಮಾಡ್ತೀರಾ. ನೆಕ್ಸ್ಟ್ ಬ್ಯಾಕ್ ಹೋದ್ರೆ ಅದ್ರ ಕೆಲಸ ಮುಗಿತು. ಇನ್ನೊಂದು ಯಾವ್ದಾರ ಒಂದು ಮಾಡಿ ನೀವು ಅದನ್ನ ಸ್ಕ್ರೋಲ್ ಮಾಡಿ, ಅಡ್ವರ್ಟೈಸ್ಮೆಂಟ್ ಬಂದ್ಮೇಲೆ ಜಸ್ಟ್ ಸ್ಕ್ರೋಲ್ ಮಾಡಿ ಬ್ಯಾಕ್ ಹೋಗಿ ನಿಮ್ ಕೆಲಸ ಮುಗಿತು. ನೋಡಿ ಓಕೆ, ಯು ಹ್ಯಾವ್ ವ್ಯಾಲಿಡೇಟೆಡ್ ಯುವರ್ ಡೇಟಾ ಅಂಡ್ ಯುವರ್ ಇನ್ಕಮ್ ಹ್ಯಾಸ್ ಬೀನ್ ಅಪ್ಡೇಟೆಡ್. ವ್ಯೂ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಚೆಕ್ ಅಂಡ್ ಅಪ್ರೂವ್ ಯುವರ್ ಅರ್ನಿಂಗ್ಸ್. ನಿಮ್ಮ ಅರ್ನಿಂಗ್ಸ್ ನ ಚೆಕ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ವ್ಯೂ ಅಕ್ಸೆಪ್ಟೆಡ್ ಯುವರ್ ಪೇಮೆಂಟ್ಸ್ ನೋಡ್ಕೊಳ್ಳಿ. ನಿಮ್ಗೆ ಅಕ್ಸೆಪ್ಟೆಡ್ ಆಗಿದ್ದು ಅಂದ ತಕ್ಷಣ ನಿಮ್ಗೊಂದು ನ್ಯೂಸ್ ನೋಡಿ, ಸೆಲ್ ಡೇಟಾ ಇನ್ಕಮ್ ಯುವರ್ ಫಸ್ಟ್ ವಿಡ್ರಾವಲ್ ಈಸ್ ಶೆಡ್ಯೂಲ್ಡ್ ಫಾರ್ 25 ಆಗಸ್ಟ್ 2022. ಇನ್ನೇನ್ ಫಿಕ್ಸ್ ಇದೆ, ಆಗಸ್ಟ್ 22ಕ್ಕೆ, ಆಗಸ್ಟ್ 25ರ ನಂತರ ನೀವು ವಿಡ್ರಾಲ್ ಮಾಡ್ಕೋಬಹುದು. ಅದು ಬರೋ ಅದು ಎಷ್ಟು ಒಂದ್ ದಿವಸ ಬರುತ್ತೆ, 2 ದಿವಸಕ್ಕೋ ವಾರಕ್ಕೆ ಬರುತ್ತೆ, ಅದು ಅವತ್ತಿನ ದಿವಸ ಗೊತ್ತಾಗುತ್ತೆ ಸ್ನೇಹಿತರೆ. ಆದ್ರೆ ಇಲ್ಲಿ ಬರುವಂತ ಹಣ ಯಾವುದು, ಪ್ರತಿನಿತ್ಯ ನಾವು ವ್ಯಾಲಿಡೇಟ್ ಮಾಡುವಂತ 1.10 ಜೊತೆಗೆ ಬೋನಸ್ 5 ಸ್ನೇಹಿತರೆ. ಹೇಗ್ ಬೋನಸ್ ಅದನ್ನು ಮೆನ್ಷನ್ ಕೂಡ ಆಗಿರುತ್ತೆ ಸ್ನೇಹಿತರೆ. ಹೆಂಗಿರುತ್ತೆ ಅಂದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ಬೋನಸ್ ಕೂಡ ಇಲ್ಲಿ ಏನಿರುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಪ್ರತಿದಿನ ಇನ್ಕಮ್ ಆಗಿದ್ದು ಇವಾಗ ನೋಡಿ ಇದುವರೆಗೂ $129 ಆಗಿದೆ. ಜೊತೆಗೆ ಬೋನಸ್, ಇಲ್ಲಿ ಬೋನಸ್ ಕೂಡ ಪ್ರತಿ ದಿನ ಇಲ್ಲಿ ನಿಮ್ಗೆ ಇಲ್ಲಿ ನೋಡಿ ಪ್ರತಿದಿನ 0.5 ಕೊಡ್ತಾ ಇರ್ತಾರೆ ಸ್ನೇಹಿತರೆ. 0.5 ಇದು ಇಲ್ಲಿ ಏನ್ ಮಾಡ್ತಾರೆ, ಪ್ರತಿದಿನ ವ್ಯಾಲಿಡೇಟ್ ಮಾಡಬೇಕು. ಅರ್ಧ ನಿಮಿಷ ಸ್ನೇಹಿತರೆ, ಬೆಳಿಗ್ಗೆ ಎದ್ದ ತಕ್ಷಣ ನೀವು ಲಕ್ಷ್ಮಿಯನ್ನ ನಮಸ್ಕಾರ ಹೇಗ್ ಮಾಡ್ತಿರೋ ಈ ಲಕ್ಷ್ಮಿಯನ್ನು ನೋಡ್ಬೋದು ಅರ್ಧ ನಿಮಿಷ ಮಾಡೋದಿಗೆ. ಇದನ್ನ ಈಗ ನಾನು ಎಲ್ಲಿಗೆ ಬಂದೆ ಅಂದ್ರೆ, ಈ ಮಾಡಿದಂತ 1.6 ಇದೆಯಲ್ಲ, ಇಲ್ಲಿಂದ ನೀವು ಆಗಸ್ಟ್ 25ವರೆಗೆ ಇವಾಗ ಹೊಸಬ್ರು ಬಂದಿದಾರಲ್ಲ ಅವ್ರು ಹೇಳ್ತಿರೋದು. ಇಲ್ಲಿ ಮೊದಲಿಂದ ಮಾಡ್ಕೊಂಡ್ ಬಂದವ್ರಿಗೂ ಕೂಡ ಇದು ಎಲ್ಲವೂ ಸೇರಿ ಆಗಸ್ಟ್ 25 ನಂತರ ವಿಡ್ರಾಲ್ ಮಾಡ್ಕೋಬಹುದು ಸ್ನೇಹಿತರೆ. ಎಷ್ಟು ಹಣ ಬರುತ್ತೋ ಅಷ್ಟು. ಆದ್ರೆ ನಾವು ರೆಫರಲ್ ಮಾಡಿದ $100, ಅವ್ರು ರೆಫರಲ್ ಮಾಡಿದ್ದಕ್ಕೆ $5 ಅಂತಂದಲ್ಲ ನಮಗೆ ಬರೋದು, ಅದನ್ನ ಓವರ್ ಹೆಡ್ ಇನ್ಕಮ್ ಅಂತ ಕರೀತಾರೆ. ಇವೆರಡೂ ಕೂಡ 1 ವರ್ಷದ ನಂತರ ಇದೇ ತಿಂಗಳಿಗೆ ಬರುತ್ತೆ. ಯಾಕಪ್ಪ, ಇದು ಆಕ್ಚುಲಿ ನಮಗೆ ಬರಬೇಕಾಗಿದ್ದೆ 1 ವರ್ಷದ ನಂತರ ಬರಬೇಕು ಎಲ್ಲವೂ ಕೂಡ. ಆದ್ರೆ ಒಂದು ದೇಶದಲ್ಲಿ ಸ್ವಲ್ಪ ಬಡತನ ಇರೋದ್ರಿಂದ ಕೆಲವೊಂದು ದೇಶದಲ್ಲಿ ಅವ್ರಿಗೋಸ್ಕರ ಎಲ್ಲರಿಗೂ ಕೂಡ ವ್ಯಾಲಿಡೇಷನ್ ಆಗಿದ್ದ ಹಣವನ್ನು ನಾವು ಕೊಡ್ತೀವಿ, ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ, ಬಾಕಿ ಇರೋದನ್ನ 1 ವರ್ಷದ ನಂತರ ಈ ಜುಲೈನಲ್ಲಿ ನೀವು ಎಷ್ಟು ಇಂಟ್ರೊಡ್ಯೂಸ್ ಮಾಡಿದ್ರೆ ಅಷ್ಟು ಹಣ ಬರುತ್ತೆ. ನಾನು ಏನಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಗಮನಿಸಿ ಸ್ನೇಹಿತರೆ, ನೀವು ಪ್ರತಿದಿನ 2 ರಿಜಿಸ್ಟ್ರೇಷನ್ ಮಾಡಿದಿರಾ ಅಂದ್ಕೊಡಿ. ಮನಸ್ಸಿಗೆ ಸಂಕಲ್ಪವನ್ನ ಮಾಡಿದ್ರೆ ಒಂದೇ ವರ್ಷ ಜೀವನದಲ್ಲಿ ಕೆಲಸ ಮಾಡುವಂತ ಸ್ನೇಹಿತರೆ, ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಾನು ಪ್ರತಿದಿನ 2 ರಿಜಿಸ್ಟ್ರೇಷನ್ ಮಾಡ್ತೀನಿ. ನಾನು ಹೋಗ್ಬಿಟ್ಟು ಹೇಳ್ಬಿಟ್ಟು ಅವ್ರಿಗೆ ಮಾಡ್ತೀನಿ. ಇಲ್ಲಿ ಏನು ಕೆಲಸವಿಲ್ಲ. ಇಲ್ಲಿ ಜಸ್ಟ್ ಅವರಿಗೆ ನೀವು ರೆಫರಲ್ ಲಿಂಕ್ ಕಳಿಸ್ಬೋದು. ಯಾವ ರೀತಿ ಇಲ್ಲಿ ರೆಫರಲ್ ಲಿಂಕ್ ಅನ್ನು ಕಳಿಸ್ತೀರಾ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಈ ರೀತಿ ಲಾಗಿನ್ ಅಂತ ಮಾಡಿದ್ರೆ ಕೆಳಗಡೆ ಅಫ್ಲೇಟ್ ಬ್ಯಾಕ್ ಆಫೀಸ್ ಇದೆ. ಈ ಅಫ್ಲೇಟ್ ಬ್ಯಾಕ್ ಆಫೀಸ್ ಹೋದ್ರೆ ನಿಮ್ಮ ಐಡಿ ಹೆಸರು ಬರುತ್ತೆ. ಇಲ್ಲಿ ಸ್ಪಾನ್ಸರ್ ನೋ ಅಂತ ಇರುತ್ತಲ್ಲ, ಇದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೊಂದು ಮೈ ರೆಫರಲ್ ಲಿಂಕ್ ಅನ್ನೋದು ಒಂದು ಓಪನ್ ಆಗುತ್ತೆ. ಈ ಲಿಂಕ್ ನ ಇದೇ ನಿಮ್ಮ ರೆಫರಲ್ ಲಿಂಕ್ ಸ್ನೇಹಿತರೆ. ಇದು ಏನಿದೆಯಲ್ಲ ಇದು ನೋಡಿ, ಇದು ಬಂದ್ಬಿಟ್ಟಿದೆಯಲ್ಲ, ಇದು ರೆಫರಲ್ ಲಿಂಕ್. ಇದನ್ನ ನೀವು
ಕಾಪಿ ಲಿಂಕ್ ಅನ್ನೋದನ್ನ ಕ್ಲಿಕ್ ಮಾಡಿದಾಗ ಸಕ್ಸಸ್ ಅಂತ ಬರುತ್ತೆ, ಅದು ಕಾಪಿಡ್ ಆಗಿರುತ್ತೆ. ನೀವು ನಿಮ್ಮ ವಾಟ್ಸಪ್ ನಲ್ಲಿ ನಿಮ್ಮ ಸ್ನೇಹಿತರಿಗೆಲ್ಲ ಇದನ್ನ ಪೇಸ್ಟ್ ಮಾಡಿ ಕಳಿಸ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಬೇಕಾ, ನೀನು 7 ಗಂಟೆಗೆ ಮೀಟಿಂಗ್ ಇರುತ್ತಪ್ಪ ಕನ್ನಡದಲ್ಲಿ, ಮತ್ತೆ ಬೆಳಿಗ್ಗೆ ಹೊತ್ತು ತೆಲುಗು ಇರುತ್ತೆ 8 ಗಂಟೆಗೆ ಅಥವಾ ಹಿಂದಿ ಇರುತ್ತೆ, ಆಮೇಲೆ ವಾರಕ್ಕೆ ಒಂದಿನ ಬೇಕಾದ್ರೆ ನಿಮ್ಗೆ ಮಲಯಾಳಂ ಕೂಡ ಇರುತ್ತೆ ಅಂತ ಹೇಳ್ಬೋದು. ಇಷ್ಟನ್ನ ಮಾಡಿದ್ರೆ ಸಾಕು ಸ್ನೇಹಿತರೆ, ಅವ್ರಿಗೆ ತಲುಪುತ್ತೆ. ಆದ್ರೆ ನಾನು ಹೇಳ್ತಿರೋದು ಬರೀ ಇಬ್ರನ್ನ, ನೀವು ಇಬ್ರನ್ನ ಸ್ನೇಹಿತರೆ ಮಾಡಿದ್ರೆ ನಿಮಗೆ ರೆಫರಲ್ ಬರೋದು, ಸಂಕಲ್ಪವನ್ನು ಮಾಡ್ಕೊಳ್ಳಿ, $100 ಅಂದ್ರೆ 8,000 ತಿಟ್ಕೋಣ, 16,000 ಇಂಟು 1 ತಿಂಗಳು ಅಂದ್ರೆ ಸ್ನೇಹಿತರೆ 16 4,80,000 ಲೈಫ್ ಲಾಂಗ್ ಸಂಬಳವಾಗುತ್ತೆ. ಇದೇ 1 ವರ್ಷದ ನಂತರ ಸ್ನೇಹಿತರೆ. 1 ವರ್ಷ ಸಂಕಲ್ಪಗಳನ್ನ ಇಟ್ಕೊಂಡ್ರೆ ಸಾಕು, ನಾವು ರಿಟೈರ್ಡ್ ಆಗ್ಬೋದು. ಒಂದೇ ವರ್ಷ ಇಲ್ಲಿ ನಾವು ಬೇರೆ ತುಂಬಾ ವರ್ಷಗಳು ಮಾಡಬೇಕು ಅಂತಿಲ್ಲ, 1 ವರ್ಷ ಮಾಡಿದ್ರೆ ಜಸ್ಟ್ ಹೇಳ್ದನ್ನ. ಹಾಗಾಗಿ ಇಂಥ ಒಂದು ಅಪರೂಪವಾದ, ಇಂಥ ಒಂದು ಉತ್ತಮವಾದ, ಇಂಥ ಒಂದು ಫ್ರೀಡಮ್, ಮನಿ ಫ್ರೀಡಮ್ ಇರುವಂತದನ್ನ ನೀವು ದಯವಿಟ್ಟು ಮರಿದಲೆ ನೀವು ಮಾಡ್ತೀರಾ ಅಂತ ನಾನು ತಿಳ್ಕೊಂಡು ನಾನು ಇನ್ನೊಂದು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಸ್ನೇಹಿತರೆ. ಇಲ್ಲಿ ಇನ್ನೊಂದು ವಿಷಯ ಇದೆ, ಇದೊಂದು ಬಹಳ ಮುಖ್ಯವಾಗಿ ನನಗೆ ಜನಗಳು ಕೇಳಿದ್ರಿಂದ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಡೀಪ್ ಲರ್ನಿಂಗ್ ಬಗ್ಗೆನೂ ನಾನು ಹೇಳಿದೆ, ಅದ್ರ ಬಗ್ಗೆ ಒಬ್ರು ನಮ್ಮ ಸ್ನೇಹಿತರೊಬ್ರು ಮಾತಾಡಿದ್ದಿದೆ, ಅದನ್ನು ಕೂಡ ಒಂದ್ಸಲಿ ನೋಡ್ಬಿಡಿ ಸ್ನೇಹಿತರೆ. मुस्तफा जी जरा फिर से रिपीट करिए सारी चीजों को। हाँ जी, 1997 में गूगल में चेक कर सकते हैं इसके बारे में। 1997 में इंटरनेट का ग्लोबल मार्केट था $0 ट्रिलियन और 2020 में इंटरनेट का मार्केट हुआ, ग्लोबल मार्केट $13 ट्रिलियन 13। तो ये जो 13 ट्रिलियन में ही आते हैं, ये फेसबुक, गूगल, जो भी जितने भी बड़े बड़े इंटरनेट, अमेजोन। और 2037 में इंटरनेट का मार्केट होगा $20 ट्रिलियन। तो मतलब आने वाले 15 सालों में और $7 ट्रिलियन इंटरनेट ग्रो होगा सर। एंड द सेम टाइम 2020 में डीप लर्निंग, आर्टिफिशियल इंटेलिजेंस का मार्केट है $2 ट्रिलियन 2020 में। ये 2037 में डीप लर्निंग का मार्केट होगा $30 ट्रिलियन। और सर यहाँ पे 5 बिलियन जो है, दे आर वर्किंग ऑन कैपिटलाइजिंग द पोटेंशियल ऑफ डीप लर्निंग मार्केट। तो ये इसके बारे में वेबसाइट में दिया है, वो जो न्यूज सेक्शन पे सेलियो डेटा करके है, वहां पे दिया है कि ये लोग ये पैसा हमें क्यों दे रहे हैं और कहां से देने वाले हैं। ये अगर लोग समझेंगे ना सर, तो खुद ब खुद दे विल डू देयर ओन थिंग। मतलब अगर आने वाले 15 सालों में अभी जो 2 ट्रिलियन का अगर 30 ट्रिलियन होने वाला है, तो मतलब 28 ट्रिलियन ग्रो होने वाला है डीप लर्निंग। इंटरनेट ग्रो होगा $7 ट्रिलियन, डीप लर्निंग ग्रो होगा $28 ट्रिलियन। सर ये जिसने भी इसको कॉन्सेप्शलाइज किया है और 5 बिलियन के जरिए से अब जो हो रहा है, जब एक बार ये पैसा आने लगेगा, ये सही तरीके से चलना लगेगा सर, ये एक रेवोल्यूशन होगा। मतलब हमें ये एक ऐसा चीज है कि अगर 10 साल पहले मैं बिटकॉइन के बारे में बात करता हूं तो लोग कैसे सोचेंगे, आज बिटकॉइन के बारे में क्या सोच रहे हैं। तो ये जो डीप लर्निंग अगर लोगों को समझ आ गया, तो सर हमें 5 बिलियन का पोटेंशियल भी पता चल जाएगा। थैंक यू सर। ಥ್ಯಾಂಕ್ ಯು. ನಮ್ಮ ಸ್ನೇಹಿತರಾದಂತ ಮುಸ್ತಫಾ ಅವರು ಬಹಳ ಚೆನ್ನಾಗಿ ಹೇಳಿದಾರಲ್ವಾ ಸ್ನೇಹಿತರೆ. ಡೀಪ್ ಲರ್ನಿಂಗ್ ಬಗ್ಗೆ ನಾವು ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಹಣವನ್ನ ದುಡಿಯೋದಕ್ಕೆ ಶುರು ಮಾಡುತ್ತೆ ಮುಂದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಸ್ನೇಹಿತರೆ, ಇದು ಒಂದೇ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿರೋದು, ಇನ್ನು ಹಲವಾರು ಪ್ರಾಜೆಕ್ಟ್ ಇದೆ. ಈಗಾಗಲೇ ಸೆಕೆಂಡ್ ಪ್ರಾಜೆಕ್ಟ್ ಕೂಡ ಇವ್ರದ್ದು ಸ್ಟಾರ್ಟ್ ಆಗಿದೆ. ಹಾಗಾಗಿ ಸ್ನೇಹಿತರೆ, ನಾನು ಹೇಳ್ತಿರೋದು, ಇಂಥ ಒಂದು ಅವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಇದನ್ನ ನಾನು ನಿಮಗೆ ಹಂಬಲ್ ರಿಕ್ವೆಸ್ಟ್ ತರ ಹೇಳ್ತಾ ಇದ್ದೆ ಸ್ನೇಹಿತರೆ. ಅದಕ್ಕೋಸ್ಕರ ದಯವಿಟ್ಟು ಇದು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಇದುವರೆಗೂ ಕೂಡ ಎಲ್ರಿಗೂ ಕೂಡ ಕೇಳೋದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ.